ಹಲೋ ಫ್ರೆಂಡ್ಸ್, ನಾನು ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ ಅಲ್ಲ, ಟ್ರೇಡರ್ ಅಲ್ಲ, ನಾನೊಬ್ಬ ಕಾಮನ್ ಮಿಡ್ಲ್ ಕ್ಲಾಸ್ ಎಂಪ್ಲಾಯಿ. ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಿರೋ ಮಿಸ್ಟೇಕ್ಸ್, ಕಲ್ತಿರೋ ಹಾಗೂ ಕಲಿತಾ ಇರೋ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೆಲ್ಕಮ್ ಟು ಸಿಂಪಲ್ ಇನ್ವೆಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್. ನನಗೆ ಈ ವಾರ ಆಗಿರೋ ಲಾಸ್ 14,157 ರೂಪಾಯಿ. ಯಾವ ಸ್ಟಾಕ್ಸಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಟೋಟಲ್ ಪ್ರಾಫಿಟ್ ಅಥವಾ ಲಾಸ್ ಎಷ್ಟಾಗಿದೆ, ಬೇರೆ ಯಾವುದಾದ್ರೂ ಹೊಸ ಸ್ಟಾಕ್ಸ್ ಅಥವಾ ETF ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಾ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ವಾರ ಮಾಡಿರೋ ಇನ್ವೆಸ್ಟ್ಮೆಂಟ್ನ ನೋಡೋಣ. ಫೆಬ್ರವರಿ 1ನೇ ತಾರೀಕು ಮಾರ್ಕೆಟಲ್ಲಿ ಕರೆಕ್ಷನ್ ಆಗಿತ್ತು. ಅವತ್ತು ಹಿಂದೂಸ್ತಾನ್ ಜಿಂಕ್ 2 ಶೇರ್ಸ್, ನ್ಯಾಲ್ಕೋದ 5 ಶೇರ್ಸ್, MCX 2 ಶೇರ್ಸ್ ಬೈ ಮಾಡಿದ್ದೆ. ಟೋಟಲ್ 7,000 ಸಮಥಿಂಗ್ ಬೈ ಮಾಡಿದ್ದೆ. ಅದನ್ನು ಬಿಟ್ಟರೆ ಫೆಬ್ರವರಿ 5ನೇ ತಾರೀಕು ಟಾಟಾ ಗೋಲ್ಡ್ನ 200 ಕ್ವಾಂಟಿಟಿ ಬೈ ಮಾಡಿದ್ದೆ. ಟಾಟಾ ಸಿಲ್ವರ್ನ 100 ಕ್ವಾಂಟಿಟಿ ಬೈ ಮಾಡಿದ್ದೆ. ಟೋಟಲ್ 5,000 ಸಮಥಿಂಗ್ ಬೈ ಮಾಡಿದ್ದೆ. ನನ್ನ ಹೋದ್ವಾರದ ವೀಕ್ಲಿ ಅಪ್ಡೇಟ್ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ. ಹೋದ್ವಾರ ಮಾರ್ಕೆಟ್ ಕ್ಲೋಸ್ ಆದಾಗ ಟೋಟಲ್ ರಿಟರ್ನ್ 11,000 ಪ್ರಾಫಿಟಲ್ಲಿತ್ತು. ಈ ವಾರ ಮಾರ್ಕೆಟ್ ಕ್ಲೋಸ್ ಆದಮೇಲೆ ನೋಡಿದರೆ ಟೋಟಲ್ ರಿಟರ್ನ್ -3,157, ಅಂದರೆ 3,157 ರೂಪಾಯಿ ಲಾಸಲ್ಲಿದೆ. ಹಾಗಾಗಿ ಈ ವಾರ ಆಲ್ಮೋಸ್ಟ್ 14,000 ಸಮಥಿಂಗ್ ಲಾಸ್ ಆಗಿದೆ. ಇನ್ನು ನನ್ನ ಪೋರ್ಟ್ಫೋಲಿಯೋ ನೋಡೋದಿದ್ರೆ, ಟಾಟಾ ಗೋಲ್ಡಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದು 28,020 ರೂಪಾಯಿ, ಬಂದಿರೋ ಪ್ರಾಫಿಟ್ 1,420 ರೂಪಾಯಿ. ಟಾಟಾ ಸಿಲ್ವರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 28,728 ರೂಪಾಯಿ, ಆಗಿರೋ ಲಾಸ್ 1,368 ರೂಪಾಯಿ. MCXನಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 22,892 ರೂಪಾಯಿ, ಬಂದಿರೋ ಪ್ರಾಫಿಟ್ 912 ರೂಪಾಯಿ. ನಾಲ್ಕೋದಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 21,739 ರೂಪಾಯಿ, ಬಂದಿರೋ ಪ್ರಾಫಿಟ್ 248 ರೂಪಾಯಿ. ಅಶೋಕ್ ಲೇಲ್ಯಾಂಡಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 19,962 ರೂಪಾಯಿ, ಬಂದಿರೋ ಪ್ರಾಫಿಟ್ 1,836 ರೂಪಾಯಿ. ಹಿಂದೂಸ್ತಾನ್ ಜಿಂಕಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 21,034 ರೂಪಾಯಿ, ಆಗಿರೋ ಲಾಸ್ 938 ರೂಪಾಯಿ. ಉಳಿದಿರೋ ಎಲ್ಲ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮೊದಲಿನಷ್ಟೇ ಇದೆ. ಶ್ರೀರಾಮ್ ಫೈನಾನ್ಸಲ್ಲಿ 231 ರೂಪಾಯಿ ಪ್ರಾಫಿಟ್, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ 402 ರೂಪಾಯಿ ಲಾಸ್, ಹಿಂಡ್ಯಾಲ್ಕೋದಲ್ಲಿ 199 ರೂಪಾಯಿ ಲಾಸ್, ಆದಿತ್ಯ ಬಿರ್ಲಾ ಕ್ಯಾಪಿಟಲಲ್ಲಿ 529 ರೂಪಾಯಿ ಲಾಸ್, ಮುತ್ತೂಟ್ ಫೈನಾನ್ಸಲ್ಲಿ 1,091 ರೂಪಾಯಿ ಲಾಸ್, ಲಾರಸ್ ಲ್ಯಾಬ್ನಲ್ಲಿ 3,275 ರೂಪಾಯಿ ಲಾಸಲ್ಲಿದೆ. ಇದಿಷ್ಟು ನನ್ನ ಪೋರ್ಟ್ಫೋಲಿಯೋದ ಅಪ್ಡೇಟ್. ಇನ್ನು ಮಾರ್ಕೆಟ್ ಬಗ್ಗೆ ನೋಡೋದಾದರೆ, ಬಜೆಟ್, ಇಂಡಿಯಾ US ನಡುವೆ ಆದಂತಹ ಟ್ರೇಡಿಂಗ್ ಡೀಲ್ಸ್, ಟ್ರಂಪ್ ಇಂಡಿಯಾಕ್ಕೆ ಟ್ಯಾರಿಫ್ನ ಕಡಿಮೆ ಮಾಡಿರೋದು, ಹೀಗೆ ಇನ್ನೊಂದಷ್ಟು ಕೆಲವು ಚೇಂಜಸ್ಗಳಿಂದ ಇಂಡಿಯಾದ ಮಾರ್ಕೆಟಲ್ಲಿ ಈ ವಾರ ಸಿಕ್ಕಾಪಟ್ಟೆ ವಾಲಟಿಲಿಟಿ ಇತ್ತು. ಹಾಗೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜೊತೆ ಮೆಟಲ್ ಸೆಕ್ಟರ್ನಲ್ಲೂ ಕೂಡ ತುಂಬಾ ವಾಲಟಿಲಿಟಿ ಇತ್ತು. ನನ್ನ ಇನ್ವೆಸ್ಟ್ಮೆಂಟ್ನ ಡೈಲಿ ಪ್ರಾಫಿಟ್ ಆರ್ ಲಾಸ್ ಶಾರ್ಟ್ಸ್ ವಿಡಿಯೋ ನೀವು ನೋಡಿರ್ಬೋದು. ಸಂಡೇ 16,341 ರೂಪಾಯಿ ಲಾಸ್ ಆಗಿತ್ತು. ಸೋಮವಾರ 2,700 ರೂಪಾಯಿ ಲಾಸ್, ಮಂಗಳವಾರ 9,447 ರೂಪಾಯಿ ಪ್ರಾಫಿಟ್, ಬುಧವಾರ 5,817 ರೂಪಾಯಿ ಪ್ರಾಫಿಟ್, ಗುರುವಾರ 8,679 ರೂಪಾಯಿ ಲಾಸ್, ಶುಕ್ರವಾರ 1,304 ರೂಪಾಯಿ ಲಾಸ್. ಈ ಥರ ಹೆವಿ ವಾಲಟಿಲಿಟಿ ಇತ್ತು. ಆದರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀವಂದರೆ ಈ ಥರದ ವಾಲಟಿಲಿಟಿಗೆ ರೆಡಿ ಇರಬೇಕಾಗತ್ತೆ. ಹಾಗಂತ ಎಲ್ಲ ಟೈಮಲ್ಲೂ ಈ ಥರದ ಹೆವಿ ವಾಲಟಿಲಿಟಿ ಇರೋದಿಲ್ಲ. ಈಗ ಕೆಲವೊಂದು ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಇರೋದರಿಂದ ಸ್ವಲ್ಪ ಜಾಸ್ತಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿದೆ ಅಷ್ಟೇ. ಗೋಲ್ಡ್ ಆ್ಯಂಡ್ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಿ ಪರವಾಗಿಲ್ಲ, ಆದರೆ ಅದು ನಿಮ್ಮ ಪಾರ್ಟ್ ಆಫ್ ಪೋರ್ಟ್ಫೋಲಿಯೋ ಆಗಿರಬೇಕು. 70-80% ಈಕ್ವಿಟಿಲಿ ಇನ್ವೆಸ್ಟ್ ಮಾಡಿದ್ದರೆ 20-30% ಗೋಲ್ಡ್ ಆ್ಯಂಡ್ ಸಿಲ್ವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹಾಗೆ ಬರೀ ನನ್ನ ಕತೆ ಕೇಳೋದಲ್ಲ, ನಿಮಗೆ ಈ ವಾರ ಪ್ರಾಫಿಟ್ ಆಗಿದೆಯಾ ಅಥವಾ ಲಾಸ್ ಆಗಿದೆಯಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.